ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ನಮ್ಮ GPSTRದೊಳಗಡೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಸಿಲೆಬಸ್ಸು ಮತ್ತು ಟಾಪಿಕ್ ಇದೆ. ಇವು ಎಲ್ಲವೂ ಕೂಡ ಪ್ರಮುಖ ಕವಿಗಳು ಎಲ್ಲಿ ಇದ್ದಾರಪ್ಪ ಅಂತಂದ್ರೆ 6ರಿಂದ 10ನೇ ತರಗತಿಯ ಕನ್ನಡದ ಪುಸ್ತಕದೊಳಗಡೆ ಇರತಕ್ಕಂತಹ ಪ್ರಮುಖ ಕವಿಗಳು, ಅವರು ಬರೆದಿರತಕ್ಕಂತಹ ಪ್ರಮುಖ ನಾಟಕಗಳು, ಅವರ ಜೀವನ ಚರಿತ್ರೆ ಇವೆಲ್ಲವನ್ನು ಕೂಡ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸತ್ಯಾನಂದ ಪಾತ್ರೋಟ್ ಅಂತಕ್ಕಂತಹ ಪ್ರಮುಖ ಕವಿ. ಇವರು ಎಲ್ಲಪ್ಪ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯವರು. ಯಾವ ಜಿಲ್ಲೆಯವರಪ್ಪ ಅಂತ ಬಂದಾಗ ಬಾಗಲಕೋಟೆ ಜಿಲ್ಲೆಯವರು. ಕವನ ಸಂಕಲನಗಳು ಅಂತ ಇವರು ಪ್ರಮುಖ ಕವನ ಸಂಕಲನಗಳು ಅಂತ ಬಂದಾಗ ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಅವಳು ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಸತ್ಯಾನಂದ ಪಾತ್ರೋಟಿಯವರ ಪ್ರಮುಖ ಕವನ ಸಂಕಲನಗಳಾಗಿವೆ. ಇದರೊಳಗಡೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವಪ್ಪ ಅಂತಂದ್ರೆ ನನ್ನ ಕನಸಿನ ಹುಡುಗಿ, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ ಅಂತಕ್ಕಂಥವು ಏನಪ್ಪ ಅಂತಂದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳು, ಕವನ ಸಂಕಲನಗಳು ಅಂತಕ್ಕಂಥದ್ದು. ಇನ್ನು ಇವರು ಬರೆದಿರ್ತಕ್ಕಂಥ ಪ್ರಮುಖ ನಾಟಕಗಳನ್ನು ನಾವಿಲ್ಲಿ ನೋಡೋದಾದರೆ ನಮಗೂ ಯಾರೋ ಇಲ್ಲೋ ಎಷ್ಟಾ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಒಂದು ನಾಟಕ. ಇವರು ಬರೆದಿರ್ತಕ್ಕಂಥ ನಾಟಕದ ಹೆಸರು ಯಾವುದಪ್ಪ ಅಂದ್ರೆ ನಮಗೂ ಯಾರೋ ಇಲ್ಲೋ ಯಪ್ಪ ಸಾಕ್ಷಿ ಮತ್ತೊಬ್ಬ ಏಕಲವ್ಯ ಅಂತಕ್ಕಂಥದ್ದು ಒಂದು ಏನಪ್ಪ ಅಂತಂದ್ರೆ ಸತ್ಯಾನಂದ ಪಾತ್ರೋಟ್ ಅವರು ಬರೆದಿರ್ತಕ್ಕಂಥ ಪ್ರಮುಖ ನಾಟಕಗಳಲ್ಲಿ ಒಂದು. ಇನ್ನು ಇವರು ಬರೆದಿರ್ತಕ್ಕಂಥ ಪ್ರಬಂಧ ಯಾವುದಪ್ಪ ಅಂದ್ರೆ ಒಂದಿಷ್ಟು ಕ್ಷಣಗಳು ಅಂತಕ್ಕಂಥದ್ದನ್ನು ಪ್ರಬಂಧ ಬರೆದಿದ್ದಾರೆ. ಇನ್ನು ಇವರು ಕವಿಯ ಮನದ ಮಾತು ಅಥವಾ ಎದೆಯ ಮಾತು ಅಂತ ಬಂದಾಗ ಇವರ ಕಾವ್ಯದ ಧ್ವನಿಸುರುಳಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಇವರ ಕಾವ್ಯದ ಧ್ವನಿಸುರುಳಿಗೆ ಎದೆಯ ಮಾತು ಅಂತಕ್ಕಂಥದ್ಕೆ ಧ್ವನಿಸುರುಳಿಗೆ ಏನು ಮಾಡೈತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ ಅಂತಕ್ಕಂಥದ್ದು. ಇನ್ನು ಇವ್ರನ್ನ ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ KS ನಿಸಾರ್ ಅಹಮದ್ ಅಂತಕ್ಕಂಥವ್ರು. ಇವರು 1936 ಬೆಂಗಳೂರು ಗ್ರಾಮಾಂತರ ಆಗಿರ್ತಕ್ಕಂತಹ ದೇವನಹಳ್ಳಿಯೊಳಗೆ ಇವರು ಜನಿಸಿದ್ದಾರೆ. ದೇವನಹಳ್ಳಿ ಅಂತಂದ್ರೆ ಈಗ ನಮ್ಮ ಬೆಂಗಳೂರದು ವಿಮಾನ ನಿಲ್ದಾಣ ಇದೆಯಲ್ಲ, ಅಲ್ಲಿ ಇವರು ಏನಾಗಿದ್ದಾರಪ್ಪ ಅಂತಂದ್ರೆ ಜನನವನ್ನು ಹೊಂದಿದ್ದಾರೆ. ಇವರ ಪೂರ್ಣ ಹೆಸರು ಏನಪ್ಪ ಅಂತಂದ್ರೆ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತಕ್ಕಂಥದ್ದು. KS ನಿಸಾರ್ ಅಹಮದ್ ಅಂತಂದ್ರೆ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತಕ್ಕಂಥದ್ದು ಇವರ ಸಂಪೂರ್ಣವಾಗಿರ್ತಕ್ಕಂಥ ಹೆಸರು ಅಥವಾ ಪೂರ್ಣ ಹೆಸರು ಅಂತಕ್ಕಂಥದ್ದು. ಇನ್ನು ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳನ್ನು ನಾವಿಲ್ಲಿ ನೋಡೋದಾದರೆ ಮನಸ್ಸು ಗಾಂಧಿ ಬಜಾರು, ಇದು ಸಾಕಷ್ಟು ಎಕ್ಸಾಮ್ದೊಳಗೆ ಕ್ವಶನ್ ಆಗೋಗಿದೆ. ಇನ್ನು ನೆಕ್ಸ್ಟ್ ನೆನೆದವರ ಮನದಲ್ಲಿ, ಇದು ಕೂಡ ಕ್ವಶನ್ ಆಗಿದೆ. ಇನ್ನು ನಿತ್ಯೋತ್ಸವದ ಸುಮೂರ್ತ ಅಂತಕ್ಕಂಥದ್ದು ಇವರ ಪ್ರಮುಖ ಕೃತಿ. ಇದರೊಳಗೆ ಮನಸ್ಸು ಗಾಂಧಿ ಬಜಾರು ಅಂತಕ್ಕಂಥದ್ದು ಕ್ವಶನ್ ಆಗಿದೆ. ಇನ್ನು ನೆಕ್ಸ್ಟ್ ನೆನೆದವರ ಮನದಲ್ಲಿ ಅಂತಕ್ಕಂಥದ್ದು ಕೂಡ ಕ್ವಶನ್ ಆಗಿ ಹೋಗಿದೆ. ಇನ್ನು ನಿತ್ಯೋತ್ಸವದ ಸುಮೂರ್ತ ಅಂತಕ್ಕಂಥ ಕೃತಿಯನ್ನು ಬರೆದವ್ರು ಯಾರಪ್ಪ ಅಂತ ಕೇಳಿದ್ರೆ ಅದು KS ನಿಸಾರ್ ಅಹಮದ್ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿ. ಇನ್ನು ಇವರಿಗೆ ಬಂದಿರತಕ್ಕಂಥ ಪ್ರಮುಖ ಪ್ರಶಸ್ತಿಗಳನ್ನು ನಾವಿಲ್ಲಿ ನೋಡೋದಾದ್ರೆ ಇವರಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ, ನಾಡೋಜ ಪ್ರಶಸ್ತಿ ಸಿಕ್ಕಿದೆ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಸಿಕ್ಕಿದೆ, ಆನಂತರ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವೆಲ್ಲವೂ ಕೂಡ ಈ KS ನಿಸಾರ್ ಅಹಮದ್ ಅವರಿಗೆ ದೊರೆತಿವೆ ಅಂತಕ್ಕಂಥದ್ದು. ಇವ್ರದ್ರೊಳಗೆ ಪ್ರಮುಖ ಇವರು 1936 ಬೆಂಗಳೂರು ಗ್ರಾಮಾಂತರ ನಗರದ ದೇವನಹಳ್ಳಿಯಲ್ಲಿ ಜನನ ಆದರು. ಇವರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತಕ್ಕಂಥವ್ರು. ಮನಸ್ಸು ಗಾಂಧಿ ಬಜಾರು ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವರ ಕೃತಿ. ಇನ್ನು ನೆಕ್ಸ್ಟ್ ನೆನೆದವರ ಮನದಲ್ಲಿ ಅಂತ ಬಂದಾಗ ಇದು ಅವರ ಪ್ರಮುಖ ಕೃತಿ ಅಂತಕ್ಕಂಥದ್ದು. ನಿತ್ಯೋತ್ಸವದ ಸುಮೂರ್ತ ಅಂತಕ್ಕಂಥದ್ದು ಕೂಡ KS ನಿಸಾರ್ ಅಹಮದ್ ಅವರ ಪ್ರಮುಖ ಕೃತಿ ಅಂತಕ್ಕಂಥದ್ದು. ಇಷ್ಟು ನಮಗೆ KS ನಿಸಾರ್ ಅಹಮದ್ ಅವರ ಬಗ್ಗೆ ಗೊತ್ತಿರಲೇಬೇಕು. ಇನ್ನು ನೆಕ್ಸ್ಟು ಚಂದ್ರಶೇಖರ್ ಪಾಟೀಲ್ ಅಂತಕ್ಕಂಥವ್ರು. ಇವರು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಕನ್ನಡದ ಕವಿಗಳು. 1939 ಹಾವೇರಿ ಜಿಲ್ಲೆಯವರು ಇವರು ಎಲ್ಲಿಯವರಪ್ಪ ಅಂತಂದ್ರೆ ಹಾವೇರಿ ಜಿಲ್ಲೆಯವರು. ಇವರನ್ನು ನಾವೆಲ್ಲರೂ ಸಾಮಾನ್ಯವಾಗಿ ಏನಂತ ಕರಿತೀವಪ್ಪ ಅಂತಂದ್ರೆ ಚಂಪಾ ಅಂತಲೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ, ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಚಂಪಾ ಅಂತಂದ್ರೆ ಏನಪ್ಪ ಅಂತಂದ್ರೆ ಚಂದ್ರಶೇಖರ್ ಪಾಟೀಲ್ ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ಅಥವಾ ಇವರ ಸಂಕ್ಷಿಪ್ತ ನಾಮ. ಇನ್ನು ಇವರು ಬರೆದಿರ್ತಕ್ಕಂಥ ಕೃತಿಗಳನ್ನು ನಾವಿಲ್ಲಿ ನೋಡೋದಾದ್ರೆ ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳನ್ನು ನಾವಿಲ್ಲಿ ನೋಡೋಣ. ಕೃತಿಗಳು ಅಂತ ಬಂದಾಗ ಬಾನುಲಿ ಅಂತಕ್ಕಂಥದ್ದು ಇವರ ಕೃತಿ.
ಇನ್ನು ನೆಕ್ಸ್ಟ್ ಮಧ್ಯಬಿಂದು ಅಂತಕ್ಕಂಥದ್ದು ಇವರ ಕೃತಿ, ಗಾಂಧಿ ಸ್ಮರಣೆ ಅಂತಕ್ಕಂಥದ್ದು ಇವರ ಕೃತಿ, ಶಾಲ್ಮಲಾ ಅಂತಕ್ಕಂಥದ್ದು ಇವರ ಕೃತಿ. ಇನ್ನು ಇವರಿಗೆ ಪಂಪ ಪ್ರಶಸ್ತಿ ದೊರಕಿದೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ, ಆಳ್ವಾಸ್ ನುಡಿ ಪ್ರಶಸ್ತಿ ದೊರಕಿದೆ. ಇನ್ನು ನೆಕ್ಸ್ಟ್ ಆಳ್ವಾಸ್ ನುಡಿಸಿರಿ ನಾಟಕ ಅಕಾಡೆಮಿ ಅಂತಕ್ಕಂಥ ಒಂದು ಪ್ರಶಸ್ತಿ ಕೂಡ ಏನಾಗಿದೆಪ್ಪ ಅಂತ ಲಭಿಸಿದೆ ಅಂತಕ್ಕಂಥದ್ದು. ಇದಿಷ್ಟು ಏನಪ್ಪ ಅಂತಂದ್ರೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಂಬಂಧಪಟ್ಟಂಥದ್ದು. ಇವುದ್ರೊಳಗೆ ಗಾಂಧಿ ಸ್ಮರಣೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ, ಶಾಲ್ಮಲಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿದೆ. ಶಾಲ್ಮಲಾ ಇದು ಯಾರ ಕೃತಿ ಅಂತ ಬಂದಾಗ ಚಂದ್ರಶೇಖರ್ ಪಾಟೀಲ್ ಅವರ ಕೃತಿ. ಅವರಿಗೆ ಸಂಕ್ಷಿಪ್ತ ನಾಮ ಏನಂತ ಕರಿತಿದ್ವಿಪ್ಪ ಅಂತಂದ್ರೆ ಚಂಪಾ ಅಂತ ಕರಿತಿದ್ವಿ. ಚಂಪಾ ಅಂದರೆ ಚಂದ್ರಶೇಖರ್ ಪಾಟೀಲ್ ಅಂದಾಗೆ 1939 ಹಾವೇರಿ ಜಿಲ್ಲೆಯೊಳಗೆ ಜನಿಸಿದರು. ಇವರ ಕೃತಿಗಳು ಅಂತ ಬಂದಾಗ ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಾಲ್ಮಲಾ. ಇದರೊಳಗೆ ನಾವು ಗಾಂಧಿ ಸ್ಮರಣೆ ಮತ್ತು ಶಾಲ್ಮಲಾ ಅಂತಕ್ಕಂಥ ಕೃತಿಯನ್ನು ನೆನಪಿನಲ್ಲಿಟ್ಕೋಬೇಕು. ಓಕೆ. ಇನ್ನು ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ನಿಂಗಣ್ಣ ಕವಿ ಅಂತಕ್ಕಂಥವ್ರು ಬರ್ತಾರೆ. ಯಾರಪ್ಪ ಅಂತಂದ್ರೆ ನಿಂಗಣ್ಣ ಕವಿ ಅಂತಂದ್ರೆ ಈ ನಿಂಗಣ್ಣ ಕವಿ ಅಂತಕ್ಕಂಥವ್ರು ಕೂಡ ಒಬ್ಬ ಕನ್ನಡ ಸಾಹಿತ್ಯದೊಳಗಡೆ ಬರ್ತಕ್ಕಂಥ ಪ್ರಮುಖ ಕವಿ. ಇವರ ಹೆಸರು ನಿಂಗಣ್ಣ ಹನುಮಪ್ಪ ಕುಂಟಿ ಅಂತಕ್ಕಂಥ ಇವರ ಪೂರ್ಣ ಹೆಸರು. ಇವರು ಜನನ 1943. ಎಲ್ಲಿ ಜನಿಸ್ತಾರಪ್ಪ ಅಂತಂದ್ರೆ ಇಟಗಿ ಒಳಗೆ ಜನಿಸ್ತಾರೆ. ಇವರ ಕವನ ಸಂಕಲನ ಯಾವುದಪ್ಪ ಅಂತಂದ್ರೆ ಚಂದಪ್ಪನ ಶಾಲೆ ಅಂತಕ್ಕಂಥದ್ದು ಇವರ ಕವನ ಸಂಕಲನ. ಇವರು ಒಬ್ಬರ ಎಂಥ ಸಾಹಿತ್ಯಪ್ಪ ಅಂತಂದ್ರೆ ಮಕ್ಕಳ ಸಾಹಿತಿ. ಇವರು ಶಿಶುಪ್ರಾಸಗಳನ್ನು ರಚಿಸಿದ್ದಾರೆ. ಶಿಶುಪ್ರಾಸಗಳು ಅಂತಂದ್ರೆ ಶಿಶು ಅಂತಂದ್ರೆ ಏನಪ್ಪ ಅಂತಂದ್ರೆ ಮಕ್ಕಳು ಅಂತಂದಾಗೆ, ಹಾಗಾಗಿ ಇವರಿಗೆ ಮಕ್ಕಳ ಸಾಹಿತ್ಯ ಅಂತ ಕರೀತಾರೆ. ಇವರು ರಚನೆ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಯಾರಿಗೆ ಸಂಬಂಧಪಟ್ಟಿದ್ದಾವಪ್ಪ ಅಂತಂದ್ರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೃತಿಗಳು ಅಥವಾ ಕವನ ಸಂಕಲನಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಟ್ಕೋಬೇಕು. ನಿಂಗಣ್ಣ ಕುಂಟಿ ಅಂತಂತ ಬಂದಾಗ ಇಟಗಿಯವರು 1943 ಜನನ ಆಗ್ತಾರೆ. ಇವರು ಒಬ್ಬರು ಮಕ್ಕಳ ಸಾಹಿತಿ. ಇವರ ಕವನ ಸಂಕಲನ ಯಾವುದಪ್ಪ ಅಂದ್ರೆ ಚಂದಪ್ಪನ ಶಾಲೆ ಅಂತಕ್ಕಂಥದ್ದು ಇವರ ಕವನ ಸಂಕಲನ. ಇನ್ನು ನೆಕ್ಸ್ಟು ನೋಡೋದಾದರೆ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅಂತಕ್ಕಂಥವ್ರು. ಇವರು ಕೂಡ ಒಬ್ಬರು ನಮ್ಮ ಕನ್ನಡ ಸಾಹಿತ್ಯದೊಳಗಡೆ 6 to 10th ಬುಕ್ ಒಳಗಡೆ ಇರ್ತಕ್ಕಂಥ ಪ್ರಮುಖ ಕವಿ ಅಂತಕ್ಕಂಥವ್ರು. ಇವರು ಎಲ್ಲಿಯರಪ್ಪ ಅಂತಂದ್ರೆ ಹುಬ್ಬಳ್ಳಿಯವರು. ಇವರು 1940 ಜನನ ಆಗ್ತಾರೆ. ಇವರು ಬರೆದಿರ್ತಕ್ಕಂಥ ಕೃತಿಗಳು ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಆಮೇಲೆ ಮಹಾತಪಸ್ವಿ, ಬಂಡೆದ್ದ ಬಾರ್ಕೋಲು, ಹೋಳಿ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಇವರ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅಂತಕ್ಕಂಥವರ ಪ್ರಮುಖ ಕೃತಿಗಳು. ಇಲ್ಲಿದ್ರೊಳಗೆ ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರ್ಕೋಲು, ಹೋಳಿ ಅಂತಕ್ಕಂಥವು ಇವೆಲ್ಲವೂ ಕೂಡ ಯಾರಪ್ಪ ಅಂತಂದ್ರೆ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅಂತಕ್ಕಂಥವರ ಪ್ರಮುಖ ಕೃತಿಗಳು. ಇನ್ನು ಮಹಾತಪಸ್ವಿ, ಹೋಳಿ ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಇದರೊಳಗೆ ಗುರುಸಿದ್ದಯ್ಯ ಅವರ ಪ್ರಮುಖ ಕೃತಿ ಅಥವಾ ಕೃತಿಗಳು ಏನಪ್ಪ ಅಂತಂದ್ರೆ ಸಿನಿಮಾಗಳಾಗಿ ಪ್ರಸಿದ್ಧಿಯನ್ನು ಪಡೆದಿವೆ. ಅವು ಯಾವ್ಯಾವಪ್ಪ ಅಂತ ಬಂದಾಗ ಮಹಾತಪಸ್ವಿ ಮತ್ತು ಹೋಳಿ ಅಂತಕ್ಕಂಥದ್ದು ಏನಾಗಿದಾವಪ್ಪ ಅಂದ್ರೆ ಚಲನಚಿತ್ರಗಳಾಗಿ ಪ್ರಶಸ್ತಿಯನ್ನು ಪಡೆದಿವೆ. ಇನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಇವರ ಸಣ್ಣ ಕಥೆಗಳು. ಇವರು ಸಣ್ಣ ಕಥೆಗಳು ಅಂತ ಬಂದಾಗ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಅಂತಕ್ಕಂಥದ್ದು ಇವರ ಪ್ರಮುಖ ಸಣ್ಣ ಕಥೆಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ವಚನಕಾರ ಅಂತ ಬರ್ತಾನೆ ಇಲ್ಲಿ. ಇವನೊಬ್ಬ ಅಂಬಿಗರ ಚೌಡಯ್ಯ. ಇವರ ಅಂಕಿತ ನಾಮ ಏನಪ್ಪ ಅಂತಂದ್ರೆ ಅಂಬಿಗರ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು BV ಕಾರಂತ್ ಅಂತಕ್ಕಂಥವ್ರು ಬರ್ತಾರೆ. ಇವರು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಕವಿ BV ಕಾರಂತ್. ಇವರ ಪೂರ್ಣ ಹೆಸರು ಬಾಬುಕೋಡಿ ವೆಂಕಟರಮಣ ಕಾರಂತ್ ಅಂತಕ್ಕಂಥವ್ರು. ಇವರು ಜನನ 1928 ದಕ್ಷಿಣ ಕನ್ನಡ ಜಿಲ್ಲೆ ಮಂಚಿ ಅಂತಕ್ಕಂಥ ಗ್ರಾಮದೊಳಗೆ ಜನಿಸಿದ್ದಾರೆ. 1928 ದಕ್ಷಿಣ ಕನ್ನಡ ಜಿಲ್ಲೆಯ ಮಂಚಿ ಅಂತಕ್ಕಂಥ ಗ್ರಾಮದೊಳಗೆ ಜನಿಸಿದ್ದಾರೆ. ಇವರ ಪ್ರಮುಖವಾಗಿರ್ತಕ್ಕಂಥ ನಾಟಕಗಳನ್ನು ನಾವು ನೋಡೋದಾದರೆ ಇಡಿಪಸ್ ಅಂತಕ್ಕಂಥದ್ದು ಇದು ಕ್ವಶನ್ ಆಗಿದೆ. ಇಡಿಪಸ್ ಅಂತಕ್ಕಂಥ ನಾಟಕ ಯಾರ್ದಪ್ಪ ಅಂದ್ರೆ BV ಕಾರಂತ. BV ಕಾರಂತ್ ಅವರ ಪೂರ್ಣ ಹೆಸರನ್ನು ನೋಡಿದಾಗ ಇಲ್ಲಿ ಬಾಬುಕೋಡಿ ವೆಂಕಟರಮಣ ಕಾರಂತ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪಂಜರದ ಶಾಲೆ ಅಂತಕ್ಕಂಥದ್ದು ಕೂಡ ಇವರ ಪ್ರಮುಖ ನಾಟಕ. ಗೋಕುಲ ಅಂತಕ್ಕಂಥದ್ದು ಒಂದು ನಾಟಕ. ನಿರ್ಗಮನ, ಸತ್ತವರ ನೆರಳು ಅಂತಕ್ಕಂಥದ್ದು ಇದು ಕೂಡ ಒಂದು ನಾಟಕ. ಇದು ಸಾಕಷ್ಟು ಬಾರಿ ನಮ್ಮ
ಕನ್ನಡ ಪರೀಕ್ಷೆ ಒಳಗಡೆ ಏನಾಗಿದೆಯಪ್ಪ ಅಂತಂದ್ರೆ ಕ್ವಶನ್ ಆಗಿದೆ. ಇನ್ನು ಜೋಕುಮಾರ ಸ್ವಾಮಿ ಅಂತಕ್ಕಂಥದ್ದು ಕೂಡ ಒಂದು ನಾಟಕ, ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಇಲ್ಲಿ ಇಡಿಪಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟು, ಪಂಜರ ಶಾಲೆ, ಸತ್ತವರ ನೆರಳು, ಜೋಕುಮಾರ ಸ್ವಾಮಿ ಅಂತಕ್ಕಂಥ ಇವು ಇಂಪಾರ್ಟೆಂಟು, ಇವನ್ನ ನೋಡ್ಕೋಬೇಕು. ಇನ್ನು ಇವನ್ನ ಬಿಟ್ಟು ಏನಾದರೂ ಬರೋದಾಗಿದ್ರೆ ನಿರ್ಗಮನ, ಗೋಕುಲ ಅಂತಕ್ಕಂಥವು ಇವೆರಡು ನಾಟಕಗಳನ್ನು ನಾವು ಬಿ ವಿ ಕಾರಂತ್ ಅವರ ಹೆಸರಿನೊಳಗಡೆ ನೆನ್ಪಿಟ್ಕೋಬೇಕು. ಇನ್ನು ಇವರಿಗೆ ಪದ್ಮಶ್ರೀ ದೊರಕಿದೆ, ಕಾಳಿದಾಸ್ ಪ್ರಶಸ್ತಿ, ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ, ಇನ್ನು ಸಂಗೀತ ನಾಟಕ ಅಕಾಡೆಮಿ ಅಂತಕ್ಕಂಥ ಗುಬ್ಬಿ ವೀರಣ್ಣ ಅವರ ಪ್ರಶಸ್ತಿ ಲಭಿಸಿದೆ. ಇವು ಇಷ್ಟು ಏನಪ್ಪ ಅಂದ್ರೆ ಬಿ ವಿ ಕಾರಂತರಿಗೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿ. ಇನ್ನು ನೆಕ್ಸ್ಟು ಬಸವರಾಜ್ ಹದ್ಲಿ ಅಂತಕ್ಕಂಥ ಒಬ್ಬ ಕವಿ. ಇವರು ಎಲ್ಲಿಯರಪ್ಪ ಅಂತಂದ್ರೆ 1955 ಜನಿಸ್ತಾರ, ಬಾಗಲಕೋಟೆ ಜಿಲ್ಲೆಯವರು. ಇವರ ಕೃತಿ ಬೇವೂರಿನ ಅಪರೂಪದವರು, ಅಕ್ಕನ ಬಳಗ ಅಂತಕ್ಕಂಥದ್ದು, ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಮಗೆ. ಅಕ್ಕನ ಬಳಗ ಮತ್ತು ಬೇವೂರಿನ ಅಪರೂಪದವರು ಅಂತಕ್ಕಂಥದ್ದು. ಬೇವೂರು ಅಂತಂದ್ರೆ ಯಾವ ಜಿಲ್ಲೆ ಒಳಗೆ ಬರ್ತಪ್ಪ ಅಂತಂದ್ರೆ ಇಲ್ಲೇ ಬಾಗಲಕೋಟೆ ಜಿಲ್ಲೆದೊಳಗೆ ಬರ್ತಾ. ಇವರು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟವರು. 1955 ಜನನಾಗ್ತಾರೆ, ಬಾಗಲಕೋಟೆ ಜಿಲ್ಲೆ. ಇವರ ಪ್ರಮುಖ ಕೃತಿ ಬೇವೂರಿನ ಅಕ್ಕಪಕ್ಕದವರು ಮತ್ತು ಅಕ್ಕನ ಬಳಗ ಅಂತಕ್ಕಂಥದ್ದು ಇವರ ಒಂದು ಪ್ರಮುಖ ಕೃತಿ ಅಂತಕ್ಕಂಥದ್ದು. ಇನ್ನು ಡಾಕ್ಟರ್ H.S. ಸತ್ಯನಾರಾಯಣ್ ಅಂತ ಬರ್ತಾರೆ. ಇವರು ಅಷ್ಟೊಂದೇನು ನಮಗೆ ಇಂಪಾರ್ಟೆಂಟಾಗಿ ಯಾವುದೇ ಸಾಕಷ್ಟು ಇವರು ಕೃತಿಗಳು ದೊರೆತಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಾವು ಕುವೆಂಪು ಅಂತಕ್ಕಂಥದ್ದನ್ನು ನಮಗೆ ಇದ್ದಾರೆ. ಇವರು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಾರೆ. ಇನ್ನು ಅಲಕ್ಷಿ ತೆರೆದೆಯ ದೀಪ, ಕಣ್ಣೋಟ, ನುಡಿಚಿತ್ರ, ಪನ್ನೆಗಳೆ ಅಂತಕ್ಕಂಥವು ಏನಪ್ಪ ಅಂದ್ರೆ ಕುವೆಂಪು ಅವರಿಗೆ ಸಂಬಂಧಪಟ್ಟಂಥ ಪ್ರಮುಖ ಕೆಲವೊಂದಿಷ್ಟು ಕೃತಿಗಳು. ಇನ್ನು ನೆಕ್ಸ್ಟ್ ನಗುಮೊಗದ ಅಜ್ಜ, ಮಾಸ್ತಿ, ಬಿದಿರ, ತಡಿಕೆ ಅಂತಕ್ಕಂಥವು ಏನಪ್ಪ ಅಂದ್ರೆ ಕುವೆಂಪು ಅವರನ್ನು ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಿರೀಶ್ ಕಾರ್ನಾಡ್ ಅವರನ್ನ ಇಲ್ಲಿ ನೋಡೋಣ. ಬದುಕು ಬರಹ ಅಂತಕ್ಕಂಥದ್ದು. ನೆಕ್ಸ್ಟ್ ಅವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿ ಉದಯೋನ್ಮುಖ, ವರ್ಧಮಾನ ಪ್ರಶಸ್ತಿ, ಆಮೇಲೆ ಸಾಹಿತ್ಯ ಪರಿಷತ್ತಿನ ದತ್ತಿ ಬಹುಮಾನ, ಹಿರೇಮಲ್ಲೂರು ಈಶ್ವರನ್ ಅನ್ನತಕ್ಕಂಥ ರಾಜ್ಯ ಪ್ರಶಸ್ತಿ ದೊರಕಿದೆ. ಇವರನ್ನು ಕರ್ನಾಟಕ ಸರ್ಕಾರ 2012ನೇ ಸಾಲಿನ ಅತ್ಯುತ್ತಮ ಉಪನ್ಯಾಸಕ ರಾಜ್ಯ ಪ್ರಶಸ್ತಿ ಇವರಿಗೆ ಗಿರೀಶ್ ಕಾರ್ನಾಡ್ ಅವರಿಗೆ ಕರ್ನಾಟಕ ಸರ್ಕಾರ ಏನು ಮಾಡಿತ್ತು ಅಂದರೆ ಲಭಿಸಿದೆ. ಇನ್ನು ಧರಾ ಬೇಂದ್ರೆ ಅಂತಕ್ಕಂಥವ್ರನ್ನು ನಾವಿಲ್ಲಿ ನೋಡೋಣ. ಇವರು ನಮಗೆ ಸಾಕಷ್ಟು ಬಾರಿ ಸಾಕಷ್ಟು ಪ್ರಶ್ನೆ ಪತ್ರಿಕೆ ಒಳಗೆ ಸಾಕಷ್ಟು ಎಕ್ಸಾಮ್ದೊಳಗೆ ಇವ್ರ ಮೇಲೆ ಒಂದೊಂದು ಪ್ರಶ್ನೆ ಏನಾಗಿದೆಪ್ಪ ಅಂದ್ರೆ ಬಂದೋಗಿದೆ. ಇವರ ಕಾವ್ಯನಾಮ ಏನಪ್ಪ ಅಂತ ಬಂದಾಗ ಅಂಬಿಕಾ ತನ್ನಯ್ಯ ದತ್ತ. ಜನನ 1896, ಧಾರವಾಡ ಜಿಲ್ಲೆಯ ಸಾಧನಕೇರಿ ಅಂತಕ್ಕಂಥದ್ದು ಇವರು ಊರು. ಇವರು ಬರೆದಿರ್ತಕ್ಕಂಥ ಕೃತಿಗಳು ಗರಿ, ನಾಲ್ಕು ತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ. ಇನ್ನು ನೆಕ್ಸ್ಟ್ ಸಖಿ ಗೀತ ಅಂತಕ್ಕಂಥವು ಏನಪ್ಪ ಅಂದ್ರೆ ಈ ಧರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು. ಇದರೊಳಗೆ 4 ತಂತಿ ಕ್ವಶನ್ ಆಗಿದೆ, ಆಮೇಲೆ ಮೇಘದೂತ ಕ್ವಶನ್ ಆಗಿದೆ, ಗಂಗಾವತಾರಣ ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ, ಸಖಿ ಗೀತ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದ್ದಂಥ ಕೃತಿಯಪ್ಪ ಅಂದ್ರೆ ಧರಾ ಬೇಂದ್ರೆ ಅವರಿಗೆ ಸಂಬಂಧಪಟ್ಟಂಥ ಪ್ರಮುಖ ಕೃತಿ. ಇನ್ನು 4 ತಂತಿ ಕವನ ಸಂಕಲನಕ್ಕೆ 4 ತಂತಿ ಕವನ ಸಂಕಲನ ಯಾರ್ದಪ್ಪ ಅಂತ ಬಂದಾಗ ಧರಾ ಬೇಂದ್ರೆ ಅವ್ರದ್ದು. ಆ ಕವನ ಸಂಕಲನಕ್ಕೆ ಏನಾಗೈತಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅರಳು ಮರಳು ಮಲ್ಲಿಗೆ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಇನ್ನು ನೆಕ್ಸ್ಟು ಇವರು ಏನಾಗಿದ್ರಪ್ಪ ಅಂತಂದ್ರೆ ಶಿವಮೊಗ್ಗದೊಳಗಡೆ ನಡೆದಿರ್ತಕ್ಕಂಥ 1943 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇನ್ನೂ ಕೆಲವೊಂದಿಷ್ಟು ಕೃತಿಗಳನ್ನು ಇವರ ಕೃತಿಗಳನ್ನು ನೋಡೋದಾದರೆ ಕೃಷ್ಣಕುಮಾರಿ, ಉಯ್ಯಾಲೆ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ ಸ್ವರೂಪ ಅಂತಕ್ಕಂಥವು ಕೂಡ ಯಾರುವಪ್ಪ ಅಂತಂದ್ರೆ ಈ ಧರಾ ಬೇಂದ್ರೆಯವರ ಪ್ರಮುಖ ಕೃತಿಗಳು ಅಂತಕ್ಕಂಥದ್ದು. ಇವತ್ತಿನ ತರಗತಿಯೊಳಗೆ ಇಷ್ಟು ಪ್ರಮುಖ ಕವಿಗಳ ಪರಿಚಯ ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಕೃತಿಗಳು, ಕವನ ಸಂಕಲನಗಳು, ಅವರಿಗೆ ದೊರೆತಿರ್ತಕ್ಕಂತಹ ಪ್ರಮುಖ ಪ್ರಶಸ್ತಿಗಳು ಇವೆಲ್ಲವನ್ನು ನೋಡಿದ್ವಿ. ಇವೆಲ್ಲವುಗಳನ್ನು ನಾವು ಒಟ್ಟಾರೆಯಾಗಿ ನೋಡಿಕೊಳ್ಳೋದ್ರಿಂದ ನಮಗೆ
ಭಾಷಾ ಸಾಮರ್ಥ್ಯ ಅಂತಕ್ಕಂಥ ಒಂದು ಪತ್ರಿಕೆ ಇರುತ್ತೆ GPSTRದೊಳಗೆ. ಆ ಪತ್ರಿಕೆ ಒಳಗಡೆ ಆ ಪತ್ರಿಕೆಗೆ ಈ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂತಂದ್ರೆ ಅತ್ಯಂತ ಉಪಯುಕ್ತವಾಗುತ್ತಾ, ಇಲ್ಲಿರ್ತಕ್ಕಂಥ ಮಾಹಿತಿನೂ ಕೂಡ ಆ ಪ್ರಶ್ನೆ ಪತ್ರಿಕೆಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಅಥವಾ ಕವಿ ಪರಿಚಯವನ್ನು ನಮ್ಮ 6ರಿಂದ 10ನೇ ತರಗತಿಯ ಪುಸ್ತಕದೊಳಗಡೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದೊಳಗಡೆ ಪ್ರತಿದಿನ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ತರಗತಿಯನ್ನು ನಾವು ಮಾಡ್ತಾ ಇರ್ತೀವಿ. ಎಲ್ಲರೂ ಕೂಡ ಆ ತರಗತಿಯನ್ನು ನೋಡಿರಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.